ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಇಂದಿನ ಸಂಚಿಕೆಯಲ್ಲಿ ಅಶ್ವಿನಿ ಅವರು ಅಜಿತ್ ಅವರು ಮತ್ತು ಭೂಮಿಯ ಕಾಂಟ್ರಾಕ್ಟ್ ವಿಷಯನ ಎಲ್ಲರಿಗೂ ಹೇಳಬೇಕು, ಹೇಗಾದರೂ ಮಾಡಿ ಇದನ್ನೆಲ್ಲರಿಗೂ ತಿಳಿಸ್ಬೇಕು, ಅವಳು ಏನು ಅಂತ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅಂಜು ಮತ್ತು ಲಚ್ಚಿಯವ್ರ ಜಾತಕದಲ್ಲಿ ಇವ್ರ ಕಾಂಟ್ರಾಕ್ಟ್ ಪೇಪರ್ನೂ ಇಕ್ಕಿರ್ತಾರೆ ದೇವ್ರ ಮುಂದೆ. ಅದನ್ನೆಲ್ಲರೂ ನೋಡಲಿ, ಗೊತ್ತಾಗಲಿ ಅಂತ ದೇವ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಅಶ್ವಿನಿ ಅವರು ನಾನೇ ಅಜಿತ್ ಮತ್ತು ಭೂಮಿಯ ಜೀವನಕ್ಕೆ ಎಳ್ನೀರು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾರೆ. ಅದನ್ನು ಸಂಗೀತ ಅವ್ರು ಕೇಳಿಸ್ಕೊಂಬಿಟ್ಟು ಏನಂದೆ ನೀನು ಅಂತ ಹೇಳ್ಬಿಟ್ಟು ಅವ್ರನ್ನ ಏನು ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಅಶ್ವಿನಿ ಅವರು ಹೀಗೆಲ್ಲ ಎಳ್ನೀರು ಬಿಡಬೇಕು ಅಜಿತ್ ಅವ್ರ ಭೂಮಿ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸಂಗೀತ ಅವ್ರು ಅದನ್ನು ಕೇಳಿಸ್ಕೊಂಬಿಟ್ಟು ಏನಂದೆ ನೀನು ನನ್ನ ಮಗ ಸೊಸೆ ಜೀವನಕ್ಕೆ ನೀನು ಎಳ್ನೀರು ಬಿಡ್ತೀಯಾ ಅದು ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರು ಹೇಳಕ್ಕೆ ಹೋದಾಗ, ಸಾಕು ಸುಮ್ಮನಿರು ನೀನು, ಅವರೇನಾದರೂ ನೀನು ಆಸ್ತಿಲಿ ಪಾಲು ಕೇಳಿದಾರಾ, ಇಲ್ಲ ಇರೋಕ್ಕೆ ಜಾಗ ಇಲ್ಲದೆ ನಿನ್ನನ್ನೇನು ಬೀದಿ ನಿಲ್ಲಿಸಿದಾರಾ? ನಾನು ಏನು ಬೇಕಾದರೂ ಸಹಿಸ್ಕೊತೀನಿ, ಆದರೆ ನನ್ನ ಮಗ ಮತ್ತು ನನ್ನ ಸೊಸೆ ವಿಷಯಕ್ಕೆ ಏನಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನನ್ನ ಮಗ ಸೊಸೆ ಜೀವನಕ್ಕೆ ಎಳ್ನೀರು ಬಿಡ್ತೀನಿ ಅಂತ ಹೇಳ್ತಿದ್ಯಾ? ಏನು ಅಂದ್ಕೊಂಡಿದ್ಯಾ ನೀನು? ನನ್ನ ಮಗ ಸೊಸೆ ಜೀವನನ ಏನೇ ಅಂದ್ಕೊಂಡಿದ್ಯಾ ನೀನು? ಏನಂತ ದ್ವೇಷ ನಿನಗೆ? ಮಾತಾಡು ಮನಸ್ವಿನಿ, ಮಾತಾಡು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೊಡೆಯೋಕ್ಕೆ ಹೋಗ್ತಾರೆ. ಅಶ್ವಿನಿ ಅವರು ಅದನ್ನು ತಡೆದ್ಬಿಡ್ತಾರೆ, ಕೈ ಹಿಡ್ಕೊಂಬಿಡ್ತಾರೆ. ಅಶ್ವಿನಿ ಅವರು ಸಾರಿ ಅತ್ತೆ, ನೀವು ಎಲ್ಲಿ ಹೊಡೆದ್ಬಿಡ್ತೀರಾ ಅಂತ ನಿಮ್ಮ ಕೈ ಹಿಡ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ನೀನು ಸಾರಿ ತೊಗೊಂಡು ಯಾವಳಿಗೆ ಬೇಕು? ಹೋಗೋದನ್ನು ತಿಪ್ಪೆಗೆ ಬಿಸಾಕು. ನೀನು ನಿಜವಾಗ್ಲೂ ನನ್ನ ತಮ್ಮನ ಮಗಳೇನಾ? ಅವನಲ್ಲಿರೋ ಒಂದು ಒಳ್ಳೆ ಗುಣನೂ ನಿನಗೆ ಇಲ್ವಲ್ಲೇ? ಇಷ್ಟಕ್ಕೂ ನನ್ನ ಮಗ ಸೊಸೆ ನಿನಗೇನು ಕೈ ಬಯಸಿದಾರಂತ? ಅವ್ರ ಜೀವನ ಹಾಳಾಗಲಿ ಅಂತ ಬಯಸ್ತಿದ್ಯಾ ಅಂತ ಸಂಗೀತ ಅವರು ತುಂಬ ಕಿರ್ಚಾಡ್ತಿರ್ತಾರೆ. ಮನಸ್ವಿನಿಗೆ ತುಂಬ ಬೈತಿರ್ತಾರೆ. ಅಯ್ಯೋ ಅತ್ತೆ, ಅಜಿತು ನಿಮ್ಮ ಮಗನೇ, ಆದರೆ ಆ ಭೂಮಿ ನಿಮ್ಮ ಸೊಸೆ ಅಲ್ಲ ಅತ್ತೆ. ಅವರಿಬ್ಬರು ನಿಜವಾಗ್ಲೂ ಮದುವೆನೇ ಆಗಿಲ್ಲ ಅತ್ತೆ. ಅಂಜು ಜೊತೆ ಮದುವೆ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಗ 1 ವರ್ಷದ ಮಟ್ಟಿಗೆ ಭೂಮಿ ಜೊತೆ ಆಗಿರೋ ಕಾಂಟ್ರಾಕ್ಟ್ ಮದುವೆ, ಅದು ಮದುವೆನೇ ಅಲ್ಲ ಅತ್ತೆ. ನಾನು ಹೇಳ್ತಿರೋದು ನಿಮಗೆ ನಂಬಿಕೆ ಬರ್ತಿಲ್ಲ ಅಂದರೆ ತೊಗೊಳ್ಳಿ, ಈ ಅಗ್ರಿಮೆಂಟ್ ಮ್ಯಾರೇಜ್ ಅಗ್ರಿಮೆಂಟ್ ಸರ್ಟಿಫಿಕೇಟ್ ತೊಗೊಂಡು ನೋಡಿ. ಅವ್ರು ಮಾಡ್ಕೊಂಡಿರೋ ಮ್ಯಾರೇಜ್ ಅಗ್ರಿಮೆಂಟ್ ಸರ್ಟಿಫಿಕೇಟ್ ಇದು, ಕಾಂಟ್ರಾಕ್ಟ್ ಮದುವೆ ಅತ್ತೆ ಇದು ಅಂತ ಹೇಳ್ಬಿಟ್ಟು ತುಂಬಾ ಹೇಳ್ತಿರ್ತಾರೆ. ನೋಡಿ, ನಿಮ್ಮ ಕಣ್ಣಾರನೇ ನೋಡಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಪೇಪರ್ನ ಸಂಗೀತ ಅವ್ರಿಗೆ ಕೊಟ್ಬಿಟ್ಟು ಅದರಲ್ಲಿ ಏನೇನಿದೆ ಅಂತ ಡೀಟೇಲಾಗಿ ಓದಿ ಅತ್ತೆ, ನಿಮಗೆ ಗೊತ್ತಾಗೋದು ಸತ್ಯ. ನನ್ನನ್ನು ಬೈತಿರಲ್ಲ, ನೋಡಿ ಅತ್ತೆ ಅಂತ ಹೇಳ್ಬಿಟ್ಟು ಮನಸ್ವಿನಿಯವ್ರು ಕೇಳ್ತಿರ್ತಾರೆ. 1 ವರ್ಷದ ಅಗ್ರಿಮೆಂಟ್ ಪೇಪರ್ ಅದು, ಇದು ಆಲ್ರೆಡಿ ಡೇಟ್ ಮುಗಿದೋಗಿದೆ, ವ್ಯಾಲಿಡಿಟಿ ಮುಗಿದೋಗಿದೆ. ಕಳೆದ 1 ವರ್ಷದಿಂದ ಗಂಡ ಹೆಂಡತಿ ಥರ ಆ್ಯಕ್ಟ್ ಮಾಡಿಕೊಂಡು ನಮ್ಮನ್ನೆಲ್ಲ ಫೂಲ್ ಮಾಡ್ತಿದ್ದಾರತ್ತೆ. ನನ್ನ ಮುದ್ದಿನ ಸೊಸೆ, ಬಂಗಾರದ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ, ಆ್ಯಕ್ಚುಲಿ ಅವಳು ನಿಮ್ಮ ನಿಜವಾದ ಸೊಸೆನೇ ಅಲ್ಲ, ಕಾಂಟ್ರಾಕ್ಟ್ ಸೊಸೆ. ಈಗ ಆ ಕಾಂಟ್ರಾಕ್ಟ್ ಮುಗಿದೋಯ್ತು, ನಿಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಈಗ ಎಲ್ಲ ಟಾಟಾ ಬಾಯ್ ಬಾಯ್ ಖತಮ್ ಅಷ್ಟೇ ಅಂತ ಹೇಳ್ಬಿಟ್ಟು ತುಂಬ ಅವ್ರಿಗೆ ಶಾಕಿಂಗ್ ಸುದ್ದಿ ಆಗಿರುತ್ತೆ. ಈ ಕಡೆ ಎಲ್ಲರೂ ಯಾಕಿನ್ನ ಮನಸ್ವಿನಿ ಮತ್ತು ಸಂಗೀತ ಅವರು ಜಾತಕ ತತ್ತಿನ ಅಂತ ಹೇಳ್ಬಿಟ್ಟು ಬಂದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಿರ್ತಾರೆ. ಅಜ್ಜಿ, ಜಾತಕ ತತ್ತಿನಂತ ಮನಸ್ವಿನಿ ಮತ್ತು ಸಂಗೀತ ಅವರು ಹೋದರು, ಇನ್ನೂ ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ. ಭೂಮಿ, ತಲೆ ಕೆಡಿಸ್ಕೋಬೇಡಿ ಅಜ್ಜಿ, ನಾನು ಹೋಗಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ನಾನು ಅಂಜನಾ ಅವ್ರ ಮದುವೆ ಬಗ್ಗೆ ಡೌಟ್ ಪಟ್ಟಾಗೆಲ್ಲ ನೀವು ಡಿಫೆಂಡ್ ಮಾಡ್ಕೊಂಡೇ ಬಂದ್ರಿ, ಈಗ ಏನು ಮಾಡ್ತೀರಾ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅದನ್ನು ಕೇಳ್ಕೊಂಬಿಟ್ಟು ತುಂಬ ಶಾಕ್ ಆಗಿಬಿಟ್ಟು ಸಂಗೀತ ಅವರು ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ, ತಲೆ ಸುತ್ತ ಬಿದ್ದುಬಿಡ್ತಾರೆ. ಅದು ನೋಡ್ಬಿಟ್ಟು ಮನಸ್ವಿನಿ ತುಂಬ ಶಾಕಾಗಿ ನಿಂತಿರ್ತಾಳೆ. ಅಷ್ಟರಲ್ಲಿ ಭೂಮಿ ಬರ್ತಾಳೆ. ಅತ್ತೆ, ಏನು ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಬರ್ಬೇಕಾದ್ರೆ ಸಂಗೀತ ಅವರು ಆಲ್ರೆಡಿ ತಲೆ ಸುತ್ತಬಿಟ್ಟು ಬಿದ್ದೋಗಿರ್ತಾರೆ. ಅದನ್ನ ನೋಡ್ಬಿಟ್ಟು ಭೂಮಿ ತುಂಬ ಶಾಕ್ ಆಗಿಬಿಟ್ಟು ಅತ್ತೆ ಅಂತ ತುಂಬ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಅದನ್ನಿಗೆ ಎಲ್ಲರೂ ಕೇಳಿಸ್ಕೊಂಡ್ಬಿಡ್ತಾರೆ. ಅತ್ತೆ, ಏನಾಯ್ತತ್ತೆ ಅಂತ ಹೇಳ್ಬಿಟ್ಟು ನೋಡೋಕೆ ಬರ್ತಾರೆ. ಅತ್ತೆ, ಏನಾಯಿತು ನಿಮಗೆ ಅಂತ ಹೇಳ್ಬಿಟ್ಟು ನೋಡೋಕೆ ಬರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಸಹ ಬಂದ್ಬಿಟ್ಟು ಏನಾಯಿತು, ಏನು ಮಾಡಿದೆ ಮನಸ್ವಿನಿ ಅಂತ ಕೇಳ್ಬಿಟ್ಟು, ಏನು ಮಾಡ್ತಿಲ್ಲ, ನಾನು ಸುಮ್ಮನೆ ನಿಂತಿದ್ದೆ, ಅವರೇ ಬಿದ್ದೋದ್ರು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ. ಏನಾಯಿತು ಅಕ್ಕ, ಏನಾಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಿರ್ತಾರೆ. ಎಲ್ಲರೂ ತುಂಬಾ ಗಾಬರಿ ಆಗಿಬಿಟ್ಟು ಸಂಗೀತ ಅವ್ರನ್ನ ನೋಡ್ತಿರ್ತಾರೆ. ತುಂಬಾ ಎಷ್ಟು ಅವ್ರನ್ನ ಎದ್ದೇಳ್ಸೋಕ್ಕೆ ಟ್ರೈ ಮಾಡಿದ್ರು ಅವ್ರಿಗಾಗ್ತಿರಲ್ಲ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಹೋಗೋಣ ಅಪ್ಪ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಕರ್ಕೊಂಡ್ಬಿಟ್ಟು ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಈ ಕಡೆ ಮನಸ್ವಿನಿಯವರು, ಈ ಹಾಳಾದವಳು ಬಿದ್ದುಬಿಟ್ಟು ಈ ಕಾಂಟ್ರಾಕ್ಟ್ ಪೇಪರ್ನ ಎಲ್ಲಿ ಬಿಸಾಕ್ಬಿಟ್ಲು ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲ ಹುಡುಕ್ಬಿಟ್ಟು ಆಚೆ ಬರ್ತಿರ್ತಾರೆ.
ದೇವಯಾನಿಯವರು ಗುರುಗಳ ಹತ್ರ ಹಾಳಾದ್ದು ನಾನು ಯಾವಾಗಲೂ ನನ್ನ ಮಗಳು ಮದುವೆ ನಿಶ್ಚಯ ಮಾಡಬೇಕಾದ್ರೆ ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಗುರುಗಳು ಮುಹೂರ್ತನ ಯಾವಾಗ ಬೇಕಾದರೂ ಫಿಕ್ಸ್ ಮಾಡ್ಬೋದು, ಆದರೆ ಮೊದಲು ಸಂಗೀತ ಅಮ್ಮವ್ರನ್ನ ನೋಡೋಗಿ ಆಮೇಲೆ ಅದನ್ನು ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸರಿ ಬನ್ನಿ ನಿಮಗೆ ಹೊರಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗುರುಗಳು ಮತ್ತು ದೇವಯಾನಿಯವರು ಹೊರಡ್ತಾರೆ. ಸಂಗೀತ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ಟು ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ಅವ್ರಿಗೆ ತುಂಬಾ ಏನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಗಾಬರಿಯಿಂದ ಇರ್ತಾರೆ. ಅವ್ರಿಗೆ ಏನಾಗಿದೆ, ಅವ್ರು ಬದುಕ್ತಾರಾ ಇಲ್ವಾ, ಅವ್ರಿಗೆ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.